ಆದರ್ಶ್. ಜಾಯಿನ್ ನಾವು ಮೈಸೂರಲ್ಲಿ ವ್ಯಾಪಾರ ಜಾಸ್ತಿ ಆಗೋದಕ್ಕೋಸ್ಕರ ಸ್ವರ್ಣೋತ್ಸವ ಅಂತ ಮಾಡಿದ್ದೀವಿ. ಸ್ವರ್ಣೋತ್ಸವದಲ್ಲಿ 80 ಇಯರ್ ಸೆಲೆಬ್ರೇಷನ್, ನಮ್ಮ ಅಸೋಸಿಯೇಷನ್ನು ಬಂದು 80 ಇಯರ್ಸ್ ಆಗಿರೋದ್ರಿಂದ ನಾವು ಸ್ವರ್ಣೋತ್ಸವ 2024 ಅಂತ ಮಾಡ್ತಾ ಇದ್ವಿ, ಗೋಲ್ಡ್ ಫೆಸ್ಟಿವಲ್ ಅಂತ. ಇದರಲ್ಲಿ ಕಸ್ಟಮರ್ಸ್ ಯಾವುದೇ ಇದರಲ್ಲಿ ಎನ್ರೋಲ್ ಆಗಿರೋ ಅಂಗಡಿಗೆ ಬಂದು ಗೋಲ್ಡ್ನ ಪರ್ಚೇಸ್ ಮಾಡಿದ್ರೆ, ಗೋಲ್ಡ್, ಸಿಲ್ವರ್, ಡೈಮಂಡ್ ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಪ್ರತಿಯೊಂದು ಪರ್ಚೇಸ್ ಮೇಲೂ ಪ್ರತಿಯೊಂದು 5,000 ರೂಪಾಯಿ ಪರ್ಚೇಸ್ ಮಾಡಿದ್ರೇನು ಅವ್ರಿಗೊಂದೊಂದು ಕೂಪನ್ ಕೊಡ್ತೀವಿ. ಆ ಕೂಪನಲ್ಲಿ ಅವ್ರಿಗೆ ಕಾರ್ ಆಗಲಿ, ಗೋಲ್ಡ್ ಆಗಲಿ, ಸಿಲ್ವರ್ ಆಗಲಿ ಗೆಲ್ಲೋ ಬಹುಮಾನಗಳು ಗೆಲ್ಲೋ ಚಾನ್ಸ್ ಸಿಗುತ್ತೆ. ಇದು ಟೋಟಲ್ 40 ಡೇಸ್ ಮಾಡ್ತೀವಿ. 1ನೇ ತಾರೀಕಿಂದ ಹಿಡಿದು ಮುಂದಿನ ತಿಂಗಳು 9ನೇ ತಾರೀಕು ತನಕ. ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಗಣೇಶ ಫೆಸ್ಟಿವಲ್ಲು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಮೈಸೂರಲ್ಲಿ ಒಟ್ಟು ಸುಮಾರು 800 ಜ್ಯುವೆಲರ್ಸ್ ಇದ್ದಾರೆ, ಜ್ಯುವೆಲರ್ಸ್ ಆ್ಯಂಡ್ ಪಾನ್ ಬ್ರೋಕರ್ಸ್. ಅದರಲ್ಲಿ ಈಗೇನಾಗುತ್ತೆ, ಪ್ರತಿ ವರ್ಷ ಹಬ್ಬಗಳಿಗೆ ಹೆಚ್ಚು ಒಡವೆ ತಗೊಳ್ಳೋದು ಲೇಡೀಸು. ಲೇಡೀಸ್ಗೆ ಯಾವುದೇ ಹಬ್ಬ ಬರಲಿ, ಒಂದು ಒಡವೆ ಬೇಕು, ಒಂದು ಬಟ್ಟೆ ಬೇಕು. ಅದಕ್ಕೋಸ್ಕರ ವರಮಹಾಲಕ್ಷ್ಮಿಯಿಂದ ಹಿಡಿದು ಗಣೇಶ ಪ್ರತಿಯೊಂದು ಹಬ್ಬ ಸೇರ್ಕೊಳ್ಳೋ ಹಂಗೆ ಈ ಆಫರ್ ನಾವು ಕೊಟ್ಟಿದ್ದೀವಿ. ಹೇಗಿದ್ದರೂ ಎಲ್ಲರೂ ತಗೋತಾರೆ. ಇದರಲ್ಲಿ ಟಾಪ್ 100 ಜ್ಯುವೆಲರ್ಸ್ ಈ ಈವೆಂಟಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸೊ ಈ 100 ಜ್ಯುವೆಲರ್ಸಲ್ಲಿ ಯಾವ ಅಂಗಡಿಗೆ ಹೋಗಿ ತೊಗೊಂಡ್ರು ಅವ್ರಿಗೆ ಈ ಕೂಪನ್ ಸಿಗುತ್ತೆ, ಅವ್ರಿಗೆ ಹಬ್ಬಕ್ಕೆ ಒಡವೆನೂ ಸಿಗುತ್ತೆ. ಆ ಒಡವೆ ಜೊತೆಗೆ ಏನೇನು ಬೆನಿಫಿಟ್ಸು ಅನ್ನೋದು ಎಲ್ಲ ಕಡೆ ಸಿಗಲ್ಲ. ಇದರಲ್ಲಿ ನಮ್ಮ ಅಸೋಸಿಯೇಷನ್ ಜೊತೆ ಯಾರು ಭಾಗವಹಿಸ್ತಾ ಇದ್ದಾರೋ ಅವ್ರಿಗೆ ಈ ಲಕ್ಕಿ ಡಿಪ್ ಆಪ್ಷನ್ ಇರುತ್ತೆ. ಶರಫ್ ವರ್ತಕರ ಸಂಘ ಅಂದರೆ ಮೈಸೂರು ಜ್ಯುವೆಲರ್ಸ್ ಅಸೋಸಿಯೇಷನ್. ಸೊ ಮೈಸೂರು ಜ್ಯುವೆಲರ್ಸ್ ಅಸೋಸಿಯೇಷನ್ ಈ ಈವೆಂಟ್ನ ನಡೆಸ್ಕೊಡ್ತಾ ಇರೋದು. ಈ ಈವೆಂಟಲ್ಲಿ ಯಾರು ರಿಜಿಸ್ಟರ್ ಆಗಿದ್ದಾರೆ ನಮ್ಮ ಅಸೋಸಿಯೇಷನಲ್ಲಿ, ಅದರಲ್ಲಿ ಇದು ಹೆಚ್ಚು ಮೈಸೂರು ಅವ್ರಿಗೆ ಸೇರಬೇಕು ಅಂತ ಮೈಸೂರು ತಾಲೂಕಲ್ಲಿರೋ ಎಲ್ಲ ಜ್ಯುವೆಲರ್ಸು ಇದರಲ್ಲಿ ಸೇರ್ಕೋಬೋದು. ಅದು 100 ಜನ ಸೇರಿದ್ದಾರೆ. ಆ 100 ಅಂಗಡಿಗಳಲ್ಲಿ ಯಾರು ಏನು ಪದಾರ್ಥ ತೊಗೊಂಡ್ರು ಅದಕ್ಕೆ ಆಫರ್ಗಳು ಬರುತ್ತೆ. ಕಾರ್ ಗೆಲ್ಬೋದು, ಚಿನ್ನದ ನಾಣ್ಯ ಗೆಲ್ಬೋದು, ಅಥವಾ ಬೆಳ್ಳಿ ಗಟ್ಟಿಗಳನ್ನ ಗೆಲ್ಬೋದು. ಈ ಥರ ಬೇರೆ ಬೇರೆ ಆಫರ್ನ ಕೊಡ್ತಾ ಇದ್ದೀವಿ ನಾವು. ಬರೀ 5,000 ರೂಪಾಯಿ 5,000 ರೂಪಾಯಿ ಖರೀದಿ ಮಾಡಿದ್ರೆ ಅವ್ರ ಅದೃಷ್ಟ ಚೆನ್ನಾಗಿದ್ರೆ ಕಾರ್ ಗೆಲ್ಕೊಂಡು ಹೋಗ್ಬೋದು. ಸೊ ಆ ಥರ ಮಲ್ಟಿಪಲ್ಸು. ಅವರು 1 ಲಕ್ಷ ತೊಗೊಂಡ್ರೆ 20 ಕೂಪನ್ ಸಿಗುತ್ತೆ. 5,000ಕ್ಕೆ ಒಂದೊಂದು ಕೂಪನ್ ಕೊಡ್ತೀವಿ. ಹೌದು, ಅಸೋಸಿಯೇಷನಿಂದ ಮುಂಚೆ ಮಾಡಿದ್ವಿ ಸುಮಾರು ಒಂದು 20 ವರ್ಷದ ಹಿಂದೆ. ಸೊ ಈಗ ಎಲ್ಲರೂ ಮಾಡ್ತಾರೆ. ನಮ್ಮ ಮೈಸೂರು ದಸರಾಗೆ ಫೇಮಸ್ಸು. ಸೊ ನಮ್ಮ ಮೈಸೂರು ಬೆಳವಣಿಗೆ ಆಗಲಿ ಅಂತ ಇದು ಮೈಸೂರು ಡಿಸ್ಟ್ರಿಕ್ಟಿಗೆ ಮಾತ್ರ ಸೀಮಿತಗೊಂಡಿದ್ದೀವಿ. ಅದಲ್ಲದೆ ನಮ್ಮ ಅಸೋಸಿಯೇಷನ್ನು 80 ವರ್ಷ ಆಗಿದೆ. ಆ 80 ವರ್ಷನ ಮಾರ್ಕ್ ಮಾಡೋದಕ್ಕೋಸ್ಕರ ಈ ಇವೆಂಟನ್ನು ಮಾಡ್ತಾ ಇದ್ದೀವಿ. ಮೈಸೂರು ಡಿಸ್ಟ್ರಿಕ್ಟಲ್ಲಿ 100 ಅಂಗಡಿಗಳಲ್ಲಿ ನಡೆಸ್ತಾರೆ. ಪ್ರತಿಯೊಂದು ಅಂಗಡಿಯಲ್ಲೂ ಈ ಥರ ಪೋಸ್ಟರ್ಸು, ಬ್ಯಾನರು, ಮುಂದೆ ಆರ್ಚ್ಗಳು ಇರುತ್ತೆ. ನಿಮ್ಮ ಪೇಪರ್ಗಳಲ್ಲಿ ನಾವು ಪಬ್ಲಿಸಿಟಿನೂ ಕೊಡ್ತೀವಿ. ಅವ್ರವ್ರ ಅಂಗಡಿಯವರು ಮಾರ್ಕೆಟಿಂಗು ಮಾಡ್ತಾರೆ. ಒಟ್ಟು ಅಸೋಸಿಯೇಷನಿಂದ ಪ್ರೈಸ್ ಬರುತ್ತೆ. ಇಂಡಿವಿಜುವಲ್ ಆಗಿ ನಮ್ಮ ದೇಶಕ್ಕೂ ಬೇರೆ ದೇಶಕ್ಕೂ ಪ್ರೈಸ್ ವ್ಯತ್ಯಾಸ ಇರ್ತಾ ಇತ್ತು. ಎಲ್ಲರೂ ಚಿನ್ನ ತಗೊಳ್ಳೋದಕ್ಕೆ ದುಬೈಗೆ ಹೋಗ್ತಾಯಿದ್ರು, ಸಿಂಗಪೂರ್ಗೆ ಹೋಗ್ತಾಯಿದ್ರು, ಥೈಲ್ಯಾಂಡ್ಗೆ ಹೋಗ್ತಿದ್ರು. ಏನಕ್ಕೆ ಅಂದರೆ ವ್ಯತ್ಯಾಸ ಇತ್ತು. ಈಗ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಸಹಾಯದಿಂದ ಅವ್ರಿಗೆ ಈ ರೂಪದಲ್ಲಿ ನಾನು ಒಂದು ವಂದನೆ ಹೇಳ್ತೀನಿ. ಅವ್ರಿಗೆ 9% ಕಸ್ಟಮ್ಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ. ಅವ್ರು ಕಮ್ಮಿ ಮಾಡಿರೋದ್ರಿಂದ ಇಲ್ಲಿ ತಗೊಳ್ಳಿ, ಬೇರೆ ದೇಶದಲ್ಲಿ ತಗೊಳ್ಳಿ, ಎಲ್ಲೂ ಪ್ರೈಸ್ ವ್ಯತ್ಯಾಸ ಇಲ್ಲ. ಸುಮಾರು ಗ್ರಾಮಿಗೆ 600 to 700 ರೂಪಾಯಿ 1 ಗ್ರಾಮ್ಗೆ, ಅಂದರೆ 10 ಗ್ರಾಮ್ಗೆ 7,000 ರೂಪಾಯಿ ಕಮ್ಮಿ ಆಗಿದೆ. ಕಸ್ಟಮ್ಸ್ ಡ್ಯೂಟಿ, ಇಂಟರ್ನ್ಯಾಷನಲ್ ರೇಟ್ ಎಲ್ಲ ಕಮ್ಮಿ ಆಗಿರೋದ್ರಿಂದ
ಈ ಕಾರಣದಿಂದ ನಮಗೆ ಕಾಣಿಸ್ತಾ ಇದೆ ಈ ಒಂದು ವಾರದಲ್ಲೇ ಹೆಚ್ಚು ಗ್ರಾಹಕಗಳಿಗೆ ಚಿನ್ನ ತಗೋಬೇಕು ಅನ್ನೋದು ಬಂದಿದೆ. ಇಷ್ಟು ಡ್ರಾಪು ಸಡನ್ನಾಗಿ ಯಾವಾಗಲೂ ಸಿಕ್ಕಿಲ್ಲ. ಅದಕ್ಕೆ ಎಲ್ಲರೂ ಎಲ್ಲ ಅಂಗಡಿಗಳಿಗೆ ಬರ್ತಾ ಇದ್ದಾರೆ. ಇದೇ ಟೈಮಲ್ಲಿ ಜೊತೆಗೆ ಒಂದು ಆಫರು ಕೊಟ್ಟರೆ ಅವ್ರಿಗೆ ಇನ್ನೂ ಉತ್ಸಾಹ ಇರುತ್ತೆ ಅಂತ ಮಾಡ್ತಾ ಇದ್ದೀವಿ. ಎಲ್ಲರೂ ಯಾರ್ಯಾರು ಬಂದು ಪರ್ಚೇಸ್ ಮಾಡ್ತಾರೆ ಅವ್ರಿಗೆಲ್ಲನೂ ಕೂಪನ್ ಸಿಗುತ್ತೆ. ಅವ್ರು ಬರೀ 5,000 ರೂಪಾಯಿ ಒಂದು ಬೆಳ್ಳಿ ಪದಾರ್ಥ ತಗೊಂಡ್ರು ಅವ್ರಿಗೆ ಕೂಪನ್ ಸಿಗುತ್ತೆ. 1 ಲಕ್ಷ ತಗೊಂಡಿರೋರ್ಗೂ ಸಿಗುತ್ತೆ, 10 ಲಕ್ಷ ತಗೊಂಡಿರೋರ್ಗೂ ಸಿಗುತ್ತೆ. ಕಮ್ಮಿಗೆ ಸಿಕ್ಕಿದ್ರೆ ನಮಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಲೀಸ್ಟ್ ಕಳಿಸ್ತೀವಿ, ಮೇಡಮ್ ಕೊಡ್ತಾರೆ, ರಕ್ಷಿತಾ ಮೇಡಮ್ ಅವ್ರು ಕೊಡ್ತಾರೆ. ಈ ದುಬೈಗಿಂತ ಚೆನ್ನಾಗಿರೋ ಪದಾರ್ಥ ನಮ್ಮ ಮೈಸೂರಲ್ಲಿ ಸಿಗುತ್ತೆ. ಮೈಸೂರು ಎಲ್ಲದಕ್ಕಿಂತ ಹಳೆಯ ಸಂಪ್ರದಾಯಗಳು ಇರುವ ಕಲೆ ಇದೆ ಇಲ್ಲಿ. ಎಲ್ಲೇ ಹೋಗಲಿ ಮೈಸೂರಲ್ಲಿರೋ ಕಲೆ ಎಲ್ಲೂ ಸಿಗಲ್ಲ. ಬೆಂಗಳೂರು ಬಾಂಬೆಗೆಲ್ಲರೂ ಕೈ ಕೆಲಸ ಸಿಗಲ್ಲ, ಎಲ್ಲ ಮೈಸೂರಿಂದಲೇ ಹೋಗ್ತಾ ಇದೆ. ಬೆಲೆ ಕಮ್ಮಿ ಆಗಿದೆ, ಕಲೆ ಇದೆ, ಒಳ್ಳೆ ಫಿನಿಶಿಂಗ್ ಇರುತ್ತೆ. ಆ್ಯಂಡ್ ಮೈಸೂರಲ್ಲಿರೋರೆಲ್ಲರೂ 100% ಗ್ಯಾರಂಟಿ ಹಾಲ್ಮಾರ್ಕ್ ಪ್ರಾಡಕ್ಟು ರಿಜಿಸ್ಟರ್ ಆಗಿರೋದು. ಆ BIS ಕೇಳಿದ್ರೆ ಎಲ್ಲರೂ ಮಾಡ್ತಾರೆ. ಈಗ ಮೊದಲ ಥರ ಸೌಲಭ್ಯ ಇಲ್ಲ ಅಂತ ಹೇಳಕ್ಕೆ ಆಗಲ್ಲ. ಎಲ್ಲ ಅಂಗಡಿಯವರು ಅವರವರೇ ಓಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ಸ್ ಇಟ್ಕೊಂಡಿದ್ದಾರೆ. ಅದೆಲ್ಲ 5 ಸ್ಟಾರ್ ಕ್ಯಾಟಗರಿ ಸಿಗುತ್ತೆ. ಅವ್ರಿಗೆ ಬೇಕಾಗಿರೋ ಲೈಟ್ ಆಗಲಿ, ಅವ್ರಿಗೆ ಇರೋದಕ್ಕೆ ವಾತಾವರಣ ಆಗಲಿ, ಅವ್ರ ವರ್ಕಿಂಗ್ ಟೇಬಲ್ಸ್ ಆಗಲಿ, ಅವ್ರಿಗೆ ಟೂಲ್ಸ್ ಆಗಲಿ, ಎಕ್ವಿಪ್ಮೆಂಟ್ಸ್ ಆಗಲಿ, ಎಲ್ಲ ದಿ ಬೆಸ್ಟ್ ಟಾಪ್ ಕ್ಲಾಸ್ ಎಲ್ಲ ಇರೋದು ಅವರ ಫ್ಯಾಕ್ಟ್ರಿಯಲ್ಲಿ ಕೊಟ್ಟಿದ್ದಾರೆ. ಅಲ್ಲಿ ಬರುವಂಥ ಯಾವುದೇ ಕಾರಿಗಾರರಾಗಲಿ ಒಳ್ಳೆ ಕೆಲಸನೂ ಕೊಡ್ಬೋದು, ಮತ್ತೆ ಅವರಲ್ಲಿ ಎನ್ವೈರ್ಮೆಂಟು ಭಾಳ ಚೆನ್ನಾಗಿದೆ. ಇವಾಗ ಮೊದಲ ಥರ ಒಂದು ಸಣ್ಣ ಟೇಬಲ್ ಹಾಕೊಂಡು